ಸ್ನೇಹಿತರೆ, ನಿಮಗೆ ಗೊತ್ತೇ, ಶ್ರೀಕೃಷ್ಣನಿಗೆ 16,108 ಪತ್ನಿಯರಿದ್ದವು. ಕೃಷ್ಣನು ವಿಶೇಷ ದೇವರಾಗಿದ್ದು 8 ಮುಖ್ಯ ಪತ್ನಿಯರಿದ್ದರು. ಅದಕ್ಕಾಗಿ ಅವನನ್ನು ಅಷ್ಟಭುಜ ಎಂದು ಕರೆಯುತ್ತಿದ್ದರು. ಆದರೆ ಅವನು 16,100 ಇತರ ಮಹಿಳೆಯರನ್ನು ಏಕೆ ಮದುವೆಯಾದನೆಂದು ಒಂದು ಕಥೆ ಇದೆ. ಪುರಾಣಗಳ ಪ್ರಕಾರ ನರಕಾಸುರನೆಂಬ ದೆವ್ವರಾಜನು 16,100 ಮಹಿಳೆಯರನ್ನು ಅಪಹರಿಸಿ ತನ್ನ ರಾಜಧಾನಿಯಾದ ಪ್ರಗತಿಯಲ್ಲಿ ಬಂಧಿಸಲಿಟ್ಟಿದ್ದ. ಕೃಷ್ಣನು ತನ್ನ ಸತ್ಯ ಭಾಮಿಯೊಂದಿಗೆ ಗರುಡದ ಮೇಲೆ ಪ್ರಯಾಣಿಸಿ ಪ್ರಗತಿಯನ್ನು ದಾಳಿ ಮಾಡಿ ದೆವ್ವಗಳ ವಿರುದ್ಧ ಭೀಕರ ಯುದ್ಧವನ್ನು ಮಾಡಿದನು. ಆ ಯುದ್ಧದಲ್ಲಿ ಕೃಷ್ಣನು ಅನೇಕ ಶಕ್ತಿಶಾಲಿ ದೆವ್ವಗಳನ್ನು ಹೊಡೆದುರುಳಿಸಿದನು. ಕೃಷ್ಣನು ಅವನ ಬಂಧನದಲ್ಲಿದ್ದ 16,100 ಮಹಿಳೆಯರನ್ನು ಬಿಡುಗಡೆ ಮಾಡಿದನು. ಕೃಷ್ಣನು ಅವರಿಗೆ ಏನು ಮಾಡಲು ಇಚ್ಛಿಸುತ್ತೀರಾ ಎಂದು ಕೇಳಿದಾಗ ಅವರು ಕೃಷ್ಣನನ್ನು ಮದುವೆಯಾಗಿ ಸಮಾಜದಲ್ಲಿ ಮರುಗೌರವದಿಂದ ಬಾಳಲು ಬಯಸಿದರು. ಕೃಷ್ಣನು ಅವರನ್ನು ಎಲ್ಲ ಒಂದೇ ಶುಭಕ್ಷಣದಲ್ಲಿ ಮದುವೆಯಾದನು. ಅನೇಕ ದೇಹಗಳನ್ನು ಹೊಂದಿ ಅವರು ಮದುವೆಯಾದ ಮಹಿಳೆ